ಓಂ ಶ್ರೀ ಗುರುಭ್ಯೋ ನಮಃ. ತುಲಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ನೋಡಿ ಭಾಗ್ಯಸ್ಥಾನದಲ್ಲಿರುವಂಥ ಗುರು ಅದರ ನಂತರ ದಶಮ ಸ್ಥಾನಕ್ಕೆ ಜಸ್ಟ್ ಏನಪ್ಪ ಅಂತಂದರೆ ಮೇ ತಿಂಗಳು ಮುಗಿದ ನಂತರ ಜೂನ್ 1ಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಇದೆಲ್ಲ ಸ್ಥಾನಗಳಲ್ಲಿ ಒಳ್ಳೆಯ ಫಲವನ್ನೇ ಕೊಡ್ತಾ ಇರ್ತಾನೆ. ಯಾಕೆಂದರೆ ನಾನು ಸಾಕಷ್ಟು ಸಾರಿ ಈ ತುಲಾ ರಾಶಿಯವರ ಒಂದು ಜಾತಕವನ್ನು ಅಬ್ಸರ್ವ್ ಮಾಡ್ತಾ ಬಂದಿದ್ದೇನೆ. ಅದರಲ್ಲೂ ವಿಶೇಷವಾಗಿ ಶನಿಯ ಒಂದು ಕಾಡಾಟದಿಂದ ತುಂಬ ನೊಂದುಕೊಂಡು ಹೋಗಿದ್ದಾರೆ ತುಲಾ ರಾಶಿಯವರಿಗೆ. ಹಾಗಾಗಿ ನಿಮ್ಮ ಒಂದು ತಾಳ್ಮೆಯನ್ನು ಕಂಟಿನ್ಯೂ ಇಟ್ಟುಕೊಳ್ಳಿ. ಖಂಡಿತವಾಗಿಯೂ ಮುಂದಿನ 2-3 ವರ್ಷ ತುಂಬ ಒಳ್ಳೆಯ ಕಾಲ ತುಲಾ ರಾಶಿಯವರಿಗೆ. ಸ್ವಲ್ಪ ತಾಳ್ಮೆಯಿಂದ ಇರೋದು ತುಂಬ ಒಳ್ಳೆಯದು. ನೋಡಿ, ಗುರು ತುಂಬ ಚೆನ್ನಾಗಿರುವಂಥ ಸ್ಥಾನದಲ್ಲಿ ಬರ್ತಾ ಇದ್ದಾನೆ. ಶುಕ್ರ ಕೂಡ ಮೇ ತಿಂಗಳಲ್ಲಿ ತುಂಬ ಒಳ್ಳೆಯ ಸ್ಥಾನದಲ್ಲಿ ಇರ್ತಾನೆ. ಸೊ ಖಂಡಿತವಾಗಿಯೂ ಐ ಥಿಂಕ್ ತುಲಾ ರಾಶಿಯವರಿಗೆ ಈ ಒಂದು ಮಾಸ ತುಂಬ ಚೆನ್ನಾಗಿರುತ್ತೆ. ಆದರೂ ಕೂಡ ಬೇರೆ ಬೇರೆ ಗ್ರಹಗಳು ನಿಮ್ಮ ಜಾತಕದಲ್ಲಿ ಸಾಕಷ್ಟು ಪ್ರಭಾವವನ್ನು ಉಂಟು ಮಾಡಿದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದೆಲ್ಲವನ್ನು ನಾನು ಗ್ರಂಥದ ಆಧಾರದ ಮೇಲೆ ಯಾವುದೇ ರೀತಿಯ ಅತಿಶಯೋಕ್ತಿ ಇಲ್ಲದೇ ಅಥವಾ ನಿಮ್ಮನ್ನು ಯಾವುದೇ ರೀತಿ ಹೆದರಿಸದೇ ಸಾಕಷ್ಟು ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ನಮಸ್ಕಾರ. ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ನೋಡಿ, ದತ್ತ ಚೈತನ್ಯ ಫೌಂಡೇಶನ್ ವತಿಯಿಂದ ನಾನು ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯ ಇರ್ಬೋದು ಅಥವಾ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ಪ್ರಶ್ನೆಗಳಿಗೆ ಸಾಕಷ್ಟು ಪ್ರಯತ್ನಪೂರ್ವಕವಾಗಿ ಉತ್ತರವನ್ನು ಕೊಟ್ಟಿದ್ದೇನೆ. ಕುಂಭ ವಿವಾಹದ ವಿಷಯ ಇರಬಹುದು ಅಥವಾ ಈ ವಾಸ್ತುವಿಗೆ ಸಂಬಂಧಪಟ್ಟಂಥ ಎಷ್ಟೋ ಗೊಂದಲಗಳಿವೆ. ಅದನ್ನು ನಮ್ಮ ಮೂಲ ಗ್ರಂಥಗಳು ಏನು ಹೇಳುತ್ತೆ ಅಂತ ಅನ್ನೋದರ ಮುಖಾಂತರ ನಾನು ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ನೋಡಿ, ಈಗ ಈ ಒಂದು ತುಲಾ ರಾಶಿಯವರಿಗೆ ಮೇ 1 ಮಾಸದಲ್ಲಿ ಒಂದೊಂದು ಗ್ರಹ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನು ಮೊದಲು ನಾವು ರವಿಯ ಚಿಂತನೆಯನ್ನು ಮಾಡಿಕೊಂಡಾಗ, ರವಿ ಏಕಾದಶಾಧಿಪತಿ ಲಾಭಾಧಿಪತಿಯಾದ ಗುರು ಇರ್ತಾನೆ ಯಾರಿಗೆ? ತುಲಾ ರಾಶಿಯವರಿಗೆ. ಆದರೆ ಗುರು ಸ್ವಲ್ಪ ಈಗ ಸಪ್ತಮ ಮತ್ತು ಅಷ್ಟಮದ ಮೇಲೆ ಭ್ರಮಣವನ್ನು ಮಾಡ್ತಾ ಇದ್ದಾನೆ ಗೋಚರದಲ್ಲಿ. ಅಂದರೆ ಮೇಷವೃಷಭ ರಾಶಿಯಲ್ಲಿ ಪ್ರವೇಶವನ್ನು ಮಾಡಿದಾಗ ನಿಮಗೆ ಸಪ್ತಮ ಮತ್ತು ಅಷ್ಟಮ ಅಂತ ಹೇಳ್ತೀವಿ. ಅಷ್ಟಮದಲ್ಲಿ ಗ್ರಹಗಳು ಬಂದಾಗ ಸಾಮಾನ್ಯವಾಗಿ ಯಾವುದೇ ಒಳ್ಳೆಯ ಫಲವನ್ನು ಖಂಡಿತವಾಗಿ ಕೊಡೋದಿಲ್ಲ. ಅದರಲ್ಲೂ ಲಾಭಾಧಿಪತಿ ಇರೋದರಿಂದ ಉದ್ಯೋಗಕ್ಕೂ ಕೂಡ ಅಧಿಕಾರಕ್ಕೆ ರವಿ ತುಂಬ ಇರಲೇಬೇಕು, ಒಳ್ಳೆಯದಾಗಿರಬೇಕು. ಹಾಗಾಗಿ ಸ್ವಲ್ಪ ಈ ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಸ್ವಲ್ಪ ನೀವು ಎಚ್ಚರದಿಂದ ಇರೋದು ಖಂಡಿತವಾಗಿಯೂ ಒಳ್ಳೆಯದು. ಗುರು ಎಷ್ಟೇ ಅನುಕೂಲಕರನಾಗಿದ್ದರೂ ಕೂಡ ರವಿಯ ಅನುಕೂಲಕರ ಇಲ್ಲದೇ ಇರೋದರಿಂದ ಸ್ವಲ್ಪ ಈ ವಿಷಯದಲ್ಲಿ ಕೇರ್ಫುಲ್ ಆಗಿರಿ. ನಿಮಗೆ ಅನಾವಶ್ಯಕವಾದಂಥ ತೊಂದರೆಗಳಾಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಇನ್ನು ಕುಜನನ್ನು ನಾವು ವಿಚಾರ ಮಾಡಿದಾಗ ನೋಡಿ, ಷಷ್ಠದಲ್ಲಿದ್ದಾಗ ಕುಜ ಒಂದು ಧನಾಧಿಪತಿಯಾಗಿದ್ದಾನೆ ಮತ್ತು ಸಪ್ತಮಾಧಿಪತಿಯಾಗಿದ್ದಾನೆ ನಿಮಗೆ, ಹೌದಾ? ಸೊ ಷಷ್ಠದಲ್ಲಿದ್ದಾಗ ಕುಜ ಒಂದು ಒಳ್ಳೆಯ ಫಲವನ್ನು ಕೊಟ್ಟರು ಕೂಡ ನಂತರ ಸಪ್ತಮ ಭಾವಕ್ಕೆ ಹೋಗ್ತಾನೆ ಸಪ್ತಮಾಧಿಪತಿ, ಗೊತ್ತಾಯ್ತಾ? ಸೊ ಸಪ್ತಮಾಧಿಪತಿ ಇದ್ದಾಗ ಸಪ್ತಮ ಸ್ಥಾನ ವಿವಾಹ ಮತ್ತು ದಾಂಪತ್ಯ ಜೀವನ ಅಂತ ಹೇಳ್ತೀವಿ ನಾವು. ಕುಜ ಅಲ್ಲಿ ಬಂದಾಗ ಸ್ವಲ್ಪ ಅನಾವಶ್ಯಕವಾಗಿ ಉದ್ರೇಕವನ್ನು ಉಂಟು ಮಾಡ್ತಾನೆ, ಅನಾವಶ್ಯಕವಾದಂಥ ಸಿಟ್ಟನ್ನು ಪ್ರೇರಣೆ ಮಾಡ್ತಾನೆ. ದಂಪತಿಗಳ ಮಧ್ಯೆ ಸುಮ್ಮನೆ ಭಿನ್ನಾಭಿಪ್ರಾಯ, ಮಾತಿಗೆ ಮಾತನ್ನು ಬೆಳೆಸ್ತಾ ಇರ್ತೀರ, ಅಶಾಂತಿಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ, ಮಾತು ಬೆಳೆಯದಂತೆ ನೋಡ್ಕೊಳ್ಳಿ. ಇದೇ ನಿಮಗಿರುವಂಥ ಸೊಲ್ಯೂಷನ್. ಮತ್ತೆ ಯಾವುದೇ ರೀತಿಯ ಸೊಲ್ಯೂಷನ್ ಖಂಡಿತವಾಗಿಯೂ ಇಲ್ಲ. ಬುಧ ಕೂಡ ಸ್ವಲ್ಪ ಮಟ್ಟಿಗೆ ಶುಭ ಸ್ಥಾನದಲ್ಲಿ ಒಂದು ಸಪ್ತಮ ಅಷ್ಟಮದಲ್ಲಿ ಬುಧ ಇದ್ದಾನೆ. ನೋಡಿ, ಬುಧ ಯಾರು ಅಂತ ಕೇಳಿದ್ರೆ ನವಮಾಧಿಪತಿಯಾಗಿದ್ದಾನೆ ಮತ್ತು ದ್ವಾದಶಾಧಿಪತಿಯಾಗಿ ಇರ್ತಾನೆ. ಭಾಗ್ಯಾಧಿಪತಿಯಾಗಿ ಬುಧ ಇದ್ದಾನೆ. ಅಷ್ಟಮದಲ್ಲಿ ಬಂದರೂ ಕೂಡ ಬುಧ ಒಳ್ಳೆಯ ಫಲವನ್ನು ಖಂಡಿತವಾಗಿಯೂ ಕೊಡ್ತಾನೆ. ಬುಧನಿಂದ ಉತ್ತಮವಾದಂಥ ಬುದ್ಧಿಯನ್ನು ಅಪೇಕ್ಷೆ ಮಾಡ್ಬೋದು, ಗೊತ್ತಾಯ್ತಾ? ಆಮೇಲೆ ವಿದ್ಯಾಭ್ಯಾಸಕ್ಕೆ ಅದಕ್ಕೆಲ್ಲ ಬುಧ ಖಂಡಿತವಾಗಿಯೂ ನಿಮಗೆ ಅನುಕೂಲಕರವಾಗಿ ಇರ್ತಾನೆ. ನಾನು ಆಗಲೇ ಫಸ್ಟಿಗೆ ಹೇಳಿದೆ, ತೃತೀಯಾಧಿಪತಿ ಮತ್ತು ಷಷ್ಠಾಧಿಪತಿಯಾಗಿ ಗುರು ಇದ್ದಾನೆ. ಗುರು ಒಂದು ಭಾಗ್ಯಸ್ಥಾನದಲ್ಲಿ ಮುಂದುವರಿತಾನೆ, ನಂತರ ದಶಮದಲ್ಲಿ, ನಂತರ ಏಕಾದಶದಲ್ಲಿ. ಈ ಒಂದು 2 ವರ್ಷದ ಅವಧಿ ಚೆನ್ನಾಗಿರುತ್ತೆ. ಗುರು ತುಂಬ ನಿಮಗೆ ಸಹಕಾರಿಯಾಗಿರ್ತಾನೆ. ಅದರಲ್ಲಂತೂ ಮೂಲ ಜಾತಕದಲ್ಲಿ ಗುರು ಒಳ್ಳೆಯದಿದ್ದರೆ ಇನ್ನೂ ಒಳ್ಳೆಯ ಅನುಕೂಲತೆ ನಿಮಗೆ ಖಂಡಿತವಾಗಿ ತುಲಾ ರಾಶಿಯವರಿಗೆ ಇರುತ್ತೆ. ಶುಕ್ರ ದೃಷ್ಟಿಯನ್ನು ವಿಚಾರ ಮಾಡಿದಾಗ ಶುಕ್ರ ನೋಡಿ ಒಂದು ಲಗ್ನಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿದ್ದಾನೆ ಶುಕ್ರ. ಇಷ್ಟು ದಿವಸ ವೃಷಭದಲ್ಲಿದ್ದು ಈಗ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಭಾಗ್ಯಸ್ಥಾನದಲ್ಲಿ ಬರ್ತಾನೆ. ಗುರು ಶುಕ್ರ ಸಂಯೋಗವಾಗಿರುತ್ತೆ ಎಲ್ಲ ರಾಶಿಯವರಿಗೆ. ಅದು ಭಾಗ್ಯಸ್ಥಾನದಲ್ಲಿ ಆಗಿರೋದ್ರಿಂದ ನೋಡಿ, ಉದ್ಯೋಗದಲ್ಲೂ ಕೂಡ ಅನುಕೂಲ. ಎಷ್ಟೋ ಖರೀದಿ ವ್ಯವಹಾರಗಳನ್ನು ಮುಂದುವರಿಸ್ತೀರಾ. ಚರಾಸ್ತಿ ಇರ್ಬೋದು, ಸ್ಥಿರಾಸ್ತಿ ಇರ್ಬೋದು, ವಾಹನ ಯೋಗ ಕೂಡ ಮುಂದುವರಿಯುತ್ತೆ, ಗೊತ್ತಾಯ್ತಾ? ಹಾಗಾಗಿ ಆ ಕೆಲಸಗಳನ್ನು ಮುಂದುವರಿಸಿ ಖಂಡಿತವಾಗಿ ಅಲ್ಲಿ ಒಳ್ಳೆಯದಾಗುತ್ತೆ. ಆದರೆ ರಾಹು ಅಶುಭ ಭಾವದಲ್ಲಿ ಇದ್ದಾನೆ, ಪಂಚಮದಲ್ಲಿ ರಾಹು ಇದ್ದಾನೆ. ಮಕ್ಕಳಿಗೆ ಸಂಬಂಧಪಟ್ಟಂಥ
ಸ್ವಲ್ಪ ಟೆನ್ಷನ್ ನಿಮಗೆ ಜಾಸ್ತಿ ಆಗಿರುತ್ತೆ. ಮಕ್ಕಳ ಅನಾರೋಗ್ಯ ಕಾಡಬಹುದು, ಅಥವಾ ರಾಹುವಿನಿಂದ ಒಂದು ಸ್ವಲ್ಪ ಅಂತಂದರೆ ನಿಮಗೆ ವಿದ್ಯಾಭ್ಯಾಸದಲ್ಲಿ ಕೊರತೆ ಉಂಟಾಗಬಹುದು. ಮನಸ್ಸಿಗೆ ಒಂದು ರೀತಿಯ ಆಲಸ್ಯತನವನ್ನು ರಾಹು ಕೊಡ್ತಾನೆ. ಸಾಯಂಕಾಲ ಅಭ್ಯಾಸವನ್ನು ಮಾಡಬೇಡಿ, ಮಾರ್ನಿಂಗ್ ಟೈಮಲ್ಲಿ ಮಾಡಿ. ಆರೋಗ್ಯಕ್ಕೂ ಕೂಡ ರಾಹು ಬಾಧೆಯನ್ನು ಉಂಟು ಮಾಡೋದರಿಂದ ಅದರಿಂದ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ಸ್ವಲ್ಪ ಏನಪ್ಪ ಅಂದರೆ ಡಿಸ್ಟರ್ಬೆನ್ಸ್ ಕೊಡಬಹುದು. ರಾಹು ದೋಷದ ಪರಿಹಾರವನ್ನು ಮಾಡಿಕೊಳ್ಳಿ, ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಕೇತುವನ್ನು ನೋಡಿದಾಗ ಕೇತು ಲಾಭಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಲಾಭಸ್ಥಾನದಲ್ಲಿ ಕೇತು ಇದ್ದಾಗ ಒಳ್ಳೆಯ ಫಲವನ್ನು ಖಂಡಿತವಾಗಿಯೂ, ಪಾಪಗ್ರಹ ಇದ್ದರೂ ಕೂಡ ಕೇತು ಏಕಾದಶದಲ್ಲಿ ಒಳ್ಳೆಯ ಸಪೋರ್ಟನ್ನು ಖಂಡಿತವಾಗಿಯೂ ಮಾಡ್ತಾನೆ. ಲಾಭಾಧಿಪತಿ ರವಿ ಅಶುಭನಾಗಿದ್ದರೂ ಕೂಡ, ಆಗಲೇ ಹೇಳಿದ್ನಲ್ಲ, ಉದ್ಯೋಗದಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಆದರೂ ಕೂಡ ಕೇತು ಒಂದು ಒಳ್ಳೆಯ ಧೈರ್ಯವನ್ನು ಕೊಟ್ಟು ಆ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾನೆ. ಈ ಒಂದು ಮಾಸದಲ್ಲಿ ಒಂದು ಶನಿ ರಾಹು ವಿಶೇಷವಾಗಿ ಮತ್ತು ಗಣಪತಿ ಆರಾಧನೆಯನ್ನು ಮಾಡಿಕೊಂಡ್ರೆ ಈ ಮಾಸ ನಿಮಗೆ ಖಂಡಿತವಾಗಿ ಒಳ್ಳೆಯದಿರುತ್ತೆ.